ಸಚಿವ ಆಕಾಂಕ್ಷಿಗಳಿಗೆ ಆಷಾಢ ಖರಿಛಾಯಿಯ ಆತಂಕ ಶುರುವಾಗಿದೆ. ಜುಲೈ 14ರ ಒಳಗಡೆ ಸಚಿವ ಸ್ಥಾನ ಸಿಗ್ತಕ್ಕಂಥ ನಿರೀಕ್ಷೆಯಲ್ಲಿ ಆಕಾಂಕ್ಷಿಗಳು ಇದ್ದಾರೆ. ಜುಲೈ 14ರ ಒಳಗಡೆ ಸಚಿವ ಸ್ಥಾನ ಸಿಗ್ತಕ್ಕಂಥ ನಿರೀಕ್ಷೆಯಲ್ಲಿ ಎಲ್ಲ ಆಕಾಂಕ್ಷಿಗಳು ಇದ್ದಾರೆ. ಸದ್ಯ ವಿದೇಶ ಪ್ರವಾಸದಲ್ಲಿದ್ದಾರೆ ಕೈ ನಾಯಕ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಯ ವಿದೇಶ ಪ್ರವಾಸ ಇನ್ನೆರಡು ದಿನ ಇರುತ್ತೆ. ಸಿಎಂ ಡಿಕೆಶಿಯ ದೆಹಲಿ ಪ್ರಯಾಣ ಕೂಡ 2 ದಿನ ಮುಂದೂಡಕ್ಕೆ ಆಗಿದೆ. ಜುಲೈ 14ರ ಒಳಗಡೆ ಸಚಿವ ಸ್ಥಾನ ಪಟ್ಟಿ ಫೈನಲ್ ಮಾಡುವಂತೆ ಒತ್ತಾಯ ಕೂಡ ಕೇಳಬಂದಿದೆ. ಜುಲೈ 14ರ ಒಳಗಡೆ ಸಚಿವ ಸ್ಥಾನ ಪಟ್ಟಿ ಫೈನಲ್ ಮಾಡುವಂತೆ ಒತ್ತಾಯ ಕೇಳಬಂದಿದೆ. ಆಷಾಢ ಮಾಸ ಇರೋದ್ರಿಂದ ಅದರ ಒಳಗಡೆ ಪಟ್ಟಿ ಫೈನಲ್ ಮಾಡೋದಕ್ಕೆ ಒತ್ತಾಯ ಇದೀಗ ಕೇಳಬಂದಿದೆ. ಅಧಿವೇಶನಕ್ಕೆ ಮುಂಚಿತವಾಗಿ ನೂತನ ಸಚಿವರಿಗೆ ಜವಾಬ್ದಾರಿ ನೀಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಎಲ್ಲಾ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈಗ ಮತ್ತೆ 2 ದಿನ ಮುಂದೂಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಈಗ ಭಾರತದಲ್ಲಿ ಇಲ್ಲ. ಆ ಒಂದು ಕಾರಣದಿಂದ ದೆಹಲಿಗೆ ಅವರು ಯಾವಾಗ ಬರ್ತಾರೋ ಆವಾಗ ಡಿಕೆ ಶಿವಕುಮಾರ್ ಅವರು ಇಲ್ಲಿಂದ ಹೋಗಬೇಕಾಗತ್ತೆ. ಸೊ 2 ದಿನ ಮುಂದೂಡುವಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈಗ ರಾಹುಲ್ ಗಾಂಧಿ ಅವರು ಬಂದ ನಂತರ ಡಿಕೆಶಿ ಅವರು ರಾಹುಲ್ ಗಾಂಧಿ ಅವರ ಭೇಟಿ ನಂತರ ಏನೇನು ಆಗಬಹುದು ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತರಾಜು, ಈಗ ಒಂದ್ ಕಡೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಎಲ್ಲ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಹೋಗೋದಕ್ಕೆ ರೆಡಿ ಆಗಿದ್ರು. ಈಗ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಕೂಡ ವಿದೇಶ ಪ್ರವಾಸ ಮಾಡಿರೋದ್ರಿಂದ ಯಾವಾಗ ರಾಹುಲ್ ಗಾಂಧಿ ಅವರು ವಾಪಸ್ ಆಗ್ತಾರೆ, ಡಿಕೆ ಶಿವಕುಮಾರ್ ಅವರು ಯಾವಾಗ ಹೋಗ್ಬೋದು ಅಂತ? ಎಸ್ ಪ್ರಮೋದ್, ಈಗಾಗಲೇ ಏನು ಸಚಿವಾಕಾಂಕ್ಷಿಗಳ ಪಟ್ಟಿ ಸಾಕಷ್ಟು ಲಿಸ್ಟನ್ನೇ ಹೊಂದಿದೆ. ಈ ನೆಲೆಯಲ್ಲಿ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಮಾಜಿ ಸಿಎಂ ಆದಂಥ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಅವ್ರ ಮನೆಗೆ ತೆರಳಿ ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನು ಅವ್ರದ್ದು ಸಿಎಂ ಅವರ ಏನು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪಟ್ಟಿ ಜೊತೆಗೆ ಅವರ ಏನು ಆಕಾಂಕ್ಷಿಗಳು ಅವರು ಶಾಸಕರೇನಿದ್ದಾರೆ ಅವ್ರದ್ದೊಂದು ಪಟ್ಟಿಯನ್ನು ಜೊತೆಗೆ ಏನು ಡಿ ಕೆ ಶಿವಕುಮಾರ್ ಅವರ ಪಟ್ಟಿ ಏನಿದೆ ಇವರೆರಡು ಪಟ್ಟಿಗಳನ್ನು ಜೊತೆಗೆ ಯಾವ ಶಾಸಕರನ್ನ ಸಚಿವರನ್ನಾಗಿ ತೆಗೆದುಕೊಳ್ಳಬೇಕು ಅಂತೇಳಿ ಸಾಕಷ್ಟು ಚರ್ಚೆ ನಡೆಸಿದ್ರು. ಅದಾದ ನಂತರದಲ್ಲಿ ನಿನ್ನೆ ಸಂಜೆ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಮನೆಗೂ ತೆರಳಿ ಸಾಕಷ್ಟು ಸಚಿವಾಕಾಂಕ್ಷಿಗಳಿಗೆ ಯಾವ್ಯಾವ ಪ್ರಾದೇಶಿಕವಾರು ಜಾತಿವಾರು ನಾವು ಆದ್ಯತೆ ನೀಡಬೇಕು ಅಂತೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಚರ್ಚೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು 5ನೇ ತಾರೀಕು ತೆರಳಬೇಕಾಗಿತ್ತು, ಸದ್ಯ ಏನು ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿರೋದ್ರಿಂದ ಅವರ ಏನು ವಿದೇಶಿ ಪ್ರವಾಸ ಏನಿದೆ ಈಗಾಗಲೇ ವಿಸ್ತರಣೆ ಆಗಿರೋ ಹಿನ್ನೆಲೆಯಲ್ಲಿ ಜುಲೈ 8ರಂದು ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳುತ್ತಾರೆ. ಅದಾದ ನಂತರದಲ್ಲಷ್ಟೇ ಈಗಾಗಲೇ ಏನು ಸಚಿವಾಕಾಂಕ್ಷಿಗಳು ಈಗಾಗಲೇ ಆಷಾಢ ಮಾಸ ಶುರುವಾಗಿರೋದ್ರಿಂದ 14ನೇ ತಾರೀಕು ಒಳಗಡೆ ಫೈನಲ್ ಪಟ್ಟಿಯನ್ನು ಮಾಡಿ ಅಂತೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಒತ್ತಡ ಕೂಡ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಹುತೇಕವಾಗಿ 8ನೇ ತಾರೀಕು ದೆಹಲಿಗೆ ತೆರಳುತ್ತಾರೆ. ಅದಾದ ನಂತರದಲ್ಲಿ 9ನೇ ತಾರೀಕು ಅಥವಾ 10ನೇ ತಾರೀಕು ಹೈಕಮಾಂಡ್ನ ಭೇಟಿ ಮಾಡಿ ಏನು ಈಗಾಗಲೇ ಸಚಿವಾಕಾಂಕ್ಷಿಗಳ ಪಟ್ಟಿ ಏನಿದೆ ಈಗಾಗಲೇ ಏನು ರಾಹುಲ್ ಗಾಂಧಿ ಅವರ ಫಾರ್ಮುಲಾ ಏನಿದೆ ಆ ಹಿನ್ನೆಲೆಯಲ್ಲಿ ಜಾತಿವಾರು ಪ್ರಾದೇಶಿಕವಾರು ಜೊತೆಗೆ ಏನು ಈಗಾಗಲೇ ಪಕ್ಷಕ್ಕೆ ದುಡಿಯಕ್ಕಂತ ಏನು ಜಾಬ್ ರಿಪೋರ್ಟ್ ಕಾರ್ಡ್ ಏನಿದೆ ಈ ಎಲ್ಲವನ್ನೂ ಅಧ್ಯಯನ ನಡೆಸಿ ಅದಾದ ನಂತರದಷ್ಟೇ ಏನು ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನು ಫೈನಲ್ ಮಾಡ್ತಾರೆ. ಇದಾದ ನಂತರದಷ್ಟೇ ಏನು ಸುಮಾರು ಏನು ಈಗಾಗಲೇ ಆಷಾಢ ಮಾಸ 15ನೇ ತಾರೀಕಿಂದ ಏನು ಪ್ರಾರಂಭವಾಗುತ್ತೆ, ಸುಮಾರು 1 ತಿಂಗಳು ಇರೋದ್ರಿಂದ ಈ ಹಿನ್ನೆಲೆಯಲ್ಲಿ ಏನು ಆಷಾಢ ಮಾಸ ಶುರುವಾಗುವ ಮುಂಚೆನೇ ಈಗಾಗಲೇ 14ನೇ ತಾರೀಕು ಒಳಗಡೆ ಪಟ್ಟಿ ರಿಲೀಸ್ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ನಡೆಸ್ತಿದ್ದಾರೆ. ಪ್ರಮೋದ್, ಈಗ ಸದಾಶಿವನಗರದಲ್ಲಿ ಇರತಕ್ಕಂಥ AICC ಅಧ್ಯಕ್ಷರಾಗಿರ್ತಕ್ಕಂಥ ಇವರನ್ನ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿ ಮಾಡಿದ್ರು. ಉದ್ದೇಶ ಏನಿತ್ತು, ಅಲ್ಲಿ ಏನೇನು ಚರ್ಚೆಗಳು ನಡೀತು ಹನುಮಂತರಾಜು? ಎಸ್ ಪ್ರಮೋದ್, ಈಗಾಗಲೇ 5ನೇ ತಾರೀಕು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕಿತ್ತು. ಅವರ ಪ್ರವಾಸ ವಿಸ್ತರಣೆ ಆದ ಹಿನ್ನೆಲೆಯಲ್ಲಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ನಿನ್ನೆ ಭೇಟಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಸಚಿವಾಕಾಂಕ್ಷಿಗಳ ಪಟ್ಟಿ ಈಗಾಗಲೇ 20 ಸ್ಥಾನಗಳಿಗೆ 50 ಏನು ಶಾಸಕರು ಈಗಾಗಲೇ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾರ್ಟ್ ಲಿಸ್ಟ್ ಮಾಡುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಜಾತಿವಾರು ಪ್ರಾದೇಶಿಕವಾರು ಜೊತೆಗೆ ಈಗಾಗಲೇ ಏನು ಅಲ್ಪಸಂಖ್ಯಾತ ಕೋಟದಲ್ಲೂ ಕೂಡ ಸಾಕಷ್ಟು ಏನು ಪೈಪೋಟಿ ಕೂಡ ಬಿರುಸಿನಿಂದ ಸಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲವನ್ನು ಒಳಗೊಂಡು
ಒಳಗೊಂಡಂತೆ ಏನು ಹಿರಿಯ ಹೈಕಮಾಂಡ್ನ ಏನು ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮದೇ ಆದಂಥ ಒಂದು ಲಿಸ್ಟನ್ನು ರೆಡಿ ಮಾಡಿರೋ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಈ ನೆಲೆಯಲ್ಲಿ ಏನು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಸಚಿವಾಕಾಂಕ್ಷಿಗಳ ಪಟ್ಟಿ ಹಾಗೂ ಅವರ ಕಾರ್ಯದಕ್ಷತೆ ಜೊತೆಗೆ 2028 ಏನು ಚುನಾವಣೆಯನ್ನು ಮನದಿಟ್ಟುಕೊಂಡು ಯಾವ ಶಾಸಕರಿಗೆ ಯಾವ್ಯಾವ ಏನು ಶಾಸಕ ಸಚಿವ ಸ್ಥಾನ ನೀಡಬೇಕು ಅಂತೇಳಿ ಕೂಡ ನಿನ್ನೆ ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆಯಲ್ಲಿ ಕೂಡ ಏನು ಚರ್ಚೆ ಆಗಿತ್ತು ಪ್ರಮೋದ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.